ದೇವಿದ್ದು ಚಿನ್ನ ಹಾಕಿ ಎಷ್ಟು ಖುಷಿ ಆಗ್ತಾ ಉಂಟು. ಅಮ್ಮನ ಫ್ಯಾಮಿಲಿ ಯಾಕೆ ನೀವು ತೋರಿಸಿಲ್ಲ ಅಂತಂದ್ರು, ಕೆಲವರು ಕಂಡಿದ್ದಾರೆ. ಬಟ್ ಸಾಂಬಾರ್ ಸೌಮ್ಯನಿಗೆ ನಾಮಕರಣ ಚೇಂಜ್ ಆಗಿದೆ ಗೊತ್ತುಂಟ? ಎಂತ ಸಾಂಬಾರ್ ಸೌಮ್ಯ. ನಂಬಿರುವ ಭಕ್ತರ ರಕ್ಷೆಗಾಗಿ ಅವನ ಅಮ್ಮ. ದುರ್ಗಾ ಪೂಜೆಗೆ ಅದರಲ್ಲಿ ತುಂಬ ವಿಧ ಉಂಟು. ಚೆಂಡೆ, ಯಕ್ಷಗಾನ, ಭರತನಾಟ್ಯ, ಭಜನೆ. ಶ್ರೀ ಗಜಾನನಯುಧಂ ಗಣೇಶ್ವರಂ. ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ? ತಂಗಿ ಪ್ರಿನ್ಸ್ ಬೇಕಾ? ಇಬ್ರು ಬೇಕಾ? ಪುಟ್ಟ ಇಬ್ರು ಬೇಕಾದಂತೆ. ಮದುವೆ ಆಗದವರಿಗೆ ಮದುವೆ ಮಾಡಿ ಕೊಡ್ತೀರಾ? ಅಲ್ಲ, ಜ್ಯೋತಿಷ ಅಂದ್ರೆ ಬೇರೆ ಮಕ್ಕಳೆಲ್ಲ ಹಠ ಹೊಡ್ಕೊಂಡು ಏನೋ ಮಾಡ್ತಿದ್ದೆ. ಇವಳು ಪೂಜೆ ಆರತಿ ಆಗುವ ಸಂದರ್ಭದಲ್ಲಿ ಒಮ್ಮೆ ಬಂದು ಶಂಖವನ್ನು ಹಿಡ್ಕೊಂಡು ಮತ್ತೊಮ್ಮೆ ಆಚೆ ಈಚೆ ಎಲ್ಲ ಹೋದ್ಲು. ಅದು ದೇವರ ಒಂದು ಪುಟ್ಟ ಹೆಜ್ಜೆ ಇಟ್ಟುಕೊಂಡು ದೇವರು ಓಡಾಡಿದಾಗೆ ಕಾಣ್ತಾ ಇತ್ತು. ಸಾಕ್ಷಾತ್ ದೇವರೇ ಬಂದಿದ್ದಾರೆ ಅಂತೇಳಿ ನನ್ನ ಅನ್ನಿಸಿಕೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಮಗಳು ಪ್ರಸಿದ್ಧಿ ಹುಟ್ಟಿದ ಹಬ್ಬದ ಸಂಭ್ರಮ. ಹಾಗಾಗಿ ಇವತ್ತು ನಾವು ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಇಟ್ಕೊಂಡಿದ್ವಿ. ಮಗಳು ಹುಟ್ಟಿದ ದಿನ ಮತ್ತು ಇವತ್ತು ಶ್ರಾವಣ ಶುಕ್ರವಾರ. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ತುಳಸಿ ಕಟ್ಟೆ ಪೂಜೆ ಮಾಡೋದು ಚೂಡಿ ಪೂಜೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಏನೆಲ್ಲ ಆಯಿತು ಒಂದ್ಸಲ ನೋಡ್ಕೊಂಬರೋಣ. ಇವತ್ತು ಶ್ರಾವಣ ಶುಕ್ರವಾರ. ವಾರ್ಷಿಕ ಮನೆ ಅಲ್ಲಾಡಿಸ್ಕೊಂಡು ಬರ್ತೀವಿ. ಪಾಪದ ವಿಡಿಯೋನ ನಿಂಗೆ ನಾನು ಎಡಿಟ್ ಮಾಡಿ ಕೊಡ್ಬೇಕು. ಅದನ್ನ ನೀನು ಪೋಸ್ಟ್ ಮಾಡ್ತಿ. ಪಾಪು ಇಲ್ಲೇ ಇದ್ದಾಳೆ, ವಿಶ್ ಮಾಡು ದೋಸ್ತ. ಹಲೋ ಮಮ್ಮ ಮಮ್ಮ ಹ್ಯಾಪಿ ಬರ್ಡೇ ಮಮ್ಮ. ಥ್ಯಾಂಕ್ ಯು. ಏ ಅವಳು ಮಾತಾಡ್ತಾಳೆ ದೋಸ್ತ. ದೋಸ್ತ ಅಂತ ಹೇಳು ಮಗ. ದೋಸ್ತ ಹೇಳು. ಸ್ವಲ್ಪ 2 ವರ್ಷ ಆಯ್ತು ಬಾಬು ಮಗುವಿಗೆ. ಟ್ಯಾಲೆಂಟೆಡ್ ವಿಡಿಯೋನ ಪೋಸ್ಟಾ ಫೋಟೋವಾ? ಓ ಅದಾ? ಸರಿ. ನಕ್ಷತ್ರ ಪ್ರಸಿದ್ಧಿಗೆ ಮಾಡು. ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. 2 ವರ್ಷ ಇಷ್ಟು ಸಣ್ಣ ಬಿಟ್ಟೆಗೆ. ಹೇಗಾಯ್ತು, ಹೇಗೆ ಹೋಯ್ತು ಅಕ್ಕಮ್ಮ? ನಿಮ್ಮ ಫ್ರೆಂಡ್ ಹೆಸರು ಎಂತ? ಅವ್ರು ಆಪ್ತ. ಅವಾಗ ನಕ್ಷತ್ರ ನಟ್ಟಿಗೆ ಹೋಗುದಂತೆ. ಇದು ಅವನ ಅಮ್ಮ. ಪ್ರಸಿದ್ಧಿ ವಿಶ್ ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. ಕೊಡು. ಯಾಕೆ ನೋ? ಹಾ ಈಗ ಸ್ಟಾರ್ಟ್ ಮಾಡೋದು ನೀವು ಹೋಗ್ಬೇಕು ಒಳಗೆ. ಥ್ಯಾಂಕ್ ಯು ಹೇಳು. ಅವಳಿಗೆ ಹೇಳಿ ಸಾಕಾಗಿದೆ. ನೋಡಿ ನಕ್ಕಮ್ಮ ಹೊರಟ್ಲು. ಅವಳನ್ನ ಎಂತ ಮಾಡುದ? ಅವಳಿಗೆ ಎಲ್ಲರೂ ಹ್ಯಾಪಿ ಬರ್ತ್ಡೇ ಹೇಳಿ ಇರಿಟೇಟ್ ಆಗ್ತಾ ಉಂಟು.
ನೀವು ಹೊರಟದ್ದು ಟಾಟಾ ಮಾಡು ಟಾಟಾ ಟಾಟಾ ಮಾಡು ಕಲ್ಲಿ ನಾಟಕ ಹ್ಯಾಪಿ ಟು ಯು ಸಾಕು ಬಾಯ್ ಸಾಕು ಸರಿ ಬಾಯ್ ಕಲ್ಲಿ ಬೇಕಾ ಆಯ್ ಕಮ್ಮಿ ಇದೆ ಕೇಳು ಸಾಕು ಹೇಳು ಬಾಯ್ 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 ಹ್ಯಾಪಿ ಬರ್ತ್ಡೇ ಸರಿ ಮಾಡು ಹೌ ಆರ್ ಯು ದೇವಿಕಾ ಥ್ಯಾಂಕ್ ಯು ಆರ್ ಯು ಫೈನ್ ಥ್ಯಾಂಕ್ ಹೇಳು ಬಚ್ಚಿ ತವಳಿ ಥ್ಯಾಂಕ್ ಯು ಹೇಳಿ ಎಲ್ಲರೂ ವಿಶ್ ಮಾಡಿ ಸಾಕಾಗಿ ಹೋಯ್ತಾ ಇಲ್ಲ ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ ನೋಡಿ ಇವಾಗ ನಾವು ಮಾನಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿಗೆ ಬಂದಿದ್ದೇವೆ. ಪ್ರಸಿದ್ಧಿ ಒಂದು ನಿದ್ದೆ ಆಯ್ತು. ಬಾ ಮಗಳ ಹುಟ್ಟಿದಬ್ಬದ ದಿನ ಮಾನಿಂಗೇಶ್ವರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋ. ಮಗಳು ಹುಟ್ಟಿದ ದಿನ, ಹಾಗಾಗಿ ಇವತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನನ್ನ ಆರಾಧ್ಯ ದೇವರು. ಅಲ್ಲಿಗೆ ದೇವರ ದರ್ಶನ ಮಾಡಿಕೊಂಡು ಮಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಯಾಕಂದ್ರೆ ಮನೆಯಲ್ಲಿ ಇವತ್ತು ದುರ್ಗಾ ನಮಸ್ಕಾರ ಪೂಜೆ ಇದೆ. ಹಾಗಾಗಿ ಆ ಪೂಜೆ ಹೇಗಾಯ್ತು ನೋಡ್ಕೊಬೋಣ. ಈಗ ಕೆಳಗೆ ಮನೆಗೆ ಹೋಗಿ ಅಲ್ಲಿ ದೇವರಿಗೆ ಕೈ ಮುಗ್ದು ಬರಬೇಕು, ದೇವಸ್ಥಾನ ಮತ್ತು ದೇವರಿಗೆ. ಆಲ್ರೆಡಿ ಲೇಟ್ ಆಯ್ತು. ಕೈ ಮುಗಿ. ದೊಡ್ಡಮ್ಮ ಇಷ್ಟು ಚಂದ ರೆಡಿ ಆಗಿದೆಯಾ? ಗಂಟೆ ಈಗ 7:20. ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಮ್ಮ ಸಮ್ಮರ್ ಸೌಮ್ಯ ಬಂದಿದ್ದರಿಂದ ಎಲ್ಲ ನಡೀತಾ ಇದೆ. ಹೌದು, ಮತ್ತೆ ಇವನು ಸಂತೋಷ ಅಣ್ಣ ಈಗ ಇದನ್ನು ಮಾಡು ಅಂತ ಹೇಳಿ ಉಂಟಲ್ಲ, ನನ್ನ ಹತ್ರ ಒಮ್ಮೆ ಹೇಳಿದ. ನೀನಿದ್ದ ಕಾರಣ ನಂಗೆ ಹೇಳಿದ ಒಮ್ಮೆ, ನೀನಿದ್ದ ಕಾರಣ ಆಯ್ತು ಅಂತ. ಸ್ವಲ್ಪ ತಗೋ ವಾಪಸ್ ಬತ್ತಿ ಆಗ್ಲಿಕ್ಕಿತ್ತು. ಇವನನ್ನು ಕರ್ದ, ವಾಪಸ್ ಕರ್ದು ಅವನಿಗೆ ಸಹ ಹಾಗೆ ನೀನಿದ್ದ ಚಿಕ್ಕಣ್ಣಿದ್ದ ಅವನೇ. ಹೌದಾ, ನಮಗೆ ಹುಟ್ಟಿದ್ದಾನೆ ಅವನಿಲ್ಲ, ಅವನು ಕಾಣುದೇ. ದೇವರು ಒಳ್ಳೇದು ಮಾಡಿದ್ರೆ ಆಯ್ತು, ಅವನು ಒಳ್ಳೇದು ಮಾಡ್ಬೇಕು ಅಂತ ನೀವು ಅವನಿಗೋಸ್ಕರ ಸೀರೆ ಉಟ್ಟಾಗಿಲ್ಲ. ಇದು ಚಿನ್ನಮಾಮ, ನಿಂಗೆ ಸುಮಾರು ಜನ ಫ್ಯಾನ್ಸ್ ಇರ್ತಾರ, ಚಿನ್ನಮಾಮ ಫ್ಯಾನ್ಸ್ ಅಂತ. ನಾನು ಚಿನ್ನಮಾಮ ಯಾರು ಅಂತ ನೋಡುದಾಯ್ತಾ? ಸತ್ಯ ಹೇಳಿದ್ದಾರೆ ಕೇಳು ಅಲ್ವಾ. ಪ್ರಸಾದ್ ಪುರೋಹಿತರು, ನಮ್ಮ ಮದುವೆ ಮಾಡಿಸಿದ ಪುರೋಹಿತರು, ಅವರ ತಂಡ ಹೇಳುದು ಎಂತ ಹೇಳುದು ನಿಮಗೆ, ಪುರೋಹಿತರ ಬಳಗ. ನೋಡಿ ಚಂದದ ಅಲಂಕಾರ ಆಗಿದೆ ದುರ್ಗಾ ಪೂಜೆಗೆ. ಮತ್ತೆ ಇನ್ನೂ ಚಂದ ಕಾಣ್ತದೆ. ನಮ್ಮ ಮಗಳ ನಡಿ ಪ್ರಸಿದ್ಧಿ ಎಷ್ಟು ಚಂದ. ತೋರಿಸಮ್ಮ, ಬಳೆ ತೋರಿಸಿ. ಅದು ತೆಗಿ, ಅದು ಕಚ್ಚಬಾರ್ದು. ನೋಡಿ ಇವಳು ಇದನ್ನು ಕಚ್ಚಿ 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 ಒಂದು 2 ಸರನ ಹಾಗೆ ಕಚ್ಚಿ ಕಟ್ ಮಾಡಿದ್ದಾಳೆ. ಕಚ್ಚಿದ ದುರ್ಗಾ ನಮಸ್ಕಾರ ಪೂಜೆಗೆ ಅಮ್ಮ ದೀಪ ಹಚ್ಚೋದ್ರ ಮೂಲಕ ಈ ಚಾಲನೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ವನಜಮ್ಮ ಬಂದಿದ್ದಾರೆ, ಮತ್ತೆ ಜಯಂಟ್ ಇದ್ದಾರೆ. ಇಲ್ಲಿ ಕೆಲಸದ ಜೊತೆಗೆ ಅವರು ಕಾರ್ಯಕ್ರಮಕ್ಕೆ ಇನ್ನೂ ರೆಡಿ ಆಗಿಲ್ಲ ಅನ್ನೋ ಬೇಜಾರಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಯಾವತ್ತು ಕೆಲಸ ಮುಖ್ಯ ಅಂತ ಹೇಳಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವನಜಮ್ಮ ಏನು ಹೇಳ್ತೀರಿ? ಎಂತ ಹೇಳುದು, ನಾನೀಗ ಬಂದದಷ್ಟೇ. ಫಿಫ್ತ್, 1ನೇ ಕ್ಲಾಸ್. ನಾನು LKG.
ಫಸ್ಟ್ ಸ್ಟ್ಯಾಂಡರ್ಡ್. ರಸೀದಿ LKG ಅಲ್ಲ. ನಾನು UKG. ಈಗ ಹೋಯ್ತಾರು ಕ್ಯಾಮರಾದಲ್ಲಿ ಕಷ್ಟ ಐತೆ. ಪಿಂಗಾರ ಕೊಯ್ಲಿಕ್ಕೆ ಹೋಗ್ತಿದ್ದಾರೆ. ಹೋಗು ಈಗ ರೆಡಿಯಾಗಿ ಬಂದದಲ್ಲ, ಚಡ್ಡಿ ಕಾಣುದಿಲ್ಲ. ज्योति परम ज्योति दैवबलं तदेव लक्ष्मीपतये ನೀನು ಭೂತವೆ ಅಂತ ಹೇಳಿದ್ರೆ ನಿನ್ನ ಫ್ಯಾನ್ಸ್ಗಳು ನಂಗೆ ಬೈ. ಹೌದು, ನಾನು ನಿನ್ನನ್ನು ಹೇಳಿದ ಹಾಗೆ, ನಿನ್ನನ್ನು ಹಾಗೆ ನಾನು ಹೇಳಿದ್ರೆ ನಿನ್ನ ಫ್ಯಾನ್ಸ್ಗಳು ನಂಗೆ ಬೈ. ಹೀಗೆ ಮಾಡಿ ಬಿಸಾಕ್ತಾರೆ ನಿನ್ನ ನೀವೆಂದಿಗೆ ನೀವು ಒಂಥರ ಇದ್ದೀರಿ. ಹೌದಾ, ಕಮ್ಮಿ ಆಗಿದ್ದೀರಿ ಕೊರೋನಾ. ಮತ್ತೆ ಕೊರೋನಾದ ಜೊತೆ ಕೊರೋನಾ ಜಯಂತಿ. ಬಳಿ 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 ಸಾಹೋರೆ ಬಾಹುಬಲಿ. ಪೋಡಿ ಬಿಡು. ನನ್ನ ಹತ್ರ ಕೇಳಿದ್ರು ನಿನ್ನ ಗಂಡ ಹೇಗೆ ಸಪರಾಡ ಅಂತ. ಅದು ನಾನು ಮಾಡಿದ್ದು ಅಂತ ಹೇಳಿದ್ರು. ಸಪರ ಮಾಡ್ಕೊಂಡು ನಿಮ್ಮ ಗಂಡ ಸಹ ಮಾಡಿ ಅಂತ ಹೇಳಿದ್ರು. ಅವರು ನನ್ನನ್ನು ಸಪರ ಮಾಡೋದು ಯಾಕೆ? ಅದು ಕಾಣಲಿಕ್ಕೆ ನಾನೇ ಕೊಡ್ತೇನೆ, ನಾನಲ್ಲ ಮಾಡಿದ್ದು. ಚಿಕ್ಕ ಮಕ್ಕಳಿಗಿಂತ ಕಡಿಮೆ ಮಾಡಿದ್ದು ನಾನು, ಕೊಂಡೋಗುದವರು. ಸಾಕ್ಷಿಗೆ ನೀವಿದ್ದೀರಲ್ಲ. ಈಗ ಅದು ದುರ್ಗಾ ಪೂಜೆಗೆ ಒಂದು ಅಧ್ಯಾಯ ಎಲ್ಲ ಉಂಟಂತೆ. ಅದರಲ್ಲಿ ತುಂಬ ವಿಧ ಉಂಟು. ಚೆಂಡೆ, ಯಕ್ಷಗಾನ, ಭರತನಾಟ್ಯ, ಭಜನೆ. ಹಾಗೆ ಭಜನೆ ಸಟ್ಟಿನವರು ಬಂದಿದ್ದಾರೆ. ಇವಳು ಮತ್ತು ಇವಳು ಭಜನೆ ಸಟ್ಟಿನವರು. ಅವರ ಮೋನೆ ಝೂಮ್ ಮಾಡಿ ಇವನು ತೋರಿಸು. ಭಜನೆ ಸಟ್ಟಿನವರು ಅಂತ ಲೈಟ್ ವಾಡ್ಬೇ ನಿಕ್ಕೆ ಏನು ಅವು ಸೋಕಿಜ್ಜಂದಕ್ಕೆ ಲೈಟ್ ವಾಡ್ನೆ ಸೋಕಿತ್ತಂಗ ಇದು ಭಜನೆ ಸಟ್ಟಿನವರು. ಈಗ ಭಯಂಕರ ಒಂದು ಭಜನೆ ಉಂಟು ಈಗ, ಸೌಂಡ್ಲೆಸ್ ಭಜನೆ. ಬಲ ಪಕ್ಕ ಪಕ್ಕ ಬಲ ಬಗ ನಿಕ್ಲಿ ಈ ವಾಯ್ಸ್ ಇಜ್ಜಂದೆ ಅಂತ ದೇವರು ಬಲಿ ಇಪ್ಪೇರಿ ಈ ಕರ್ಕಸ ವಾಯಿಸಿರಿ ಏಕೆ ಮೆಲ್ಲ ಬಲ 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 ಎದೆ ತೋಟಕ್ಕೆ ಸೋಮಪೇಟಕ್ಕೆ ನಂಬಿರುವ ಭಕ್ತರ ರಕ್ಷೆಗಾಗಿ. ವಿಶೇಷವಾಗಿ ಸುಮಂಗಲಿತನ, ಆರೋಗ್ಯ ಭಾಗ್ಯ, ಆಯುಷ್ಯ ವೃದ್ಧಿ ಎಲ್ಲವನ್ನು ಕೂಡ ಭಗವತಿಯಲ್ಲಿ ನಿವೇದನೆ ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರಿಗೂ ಗೊತ್ತಿರುವಂತಹ ಮಂತ್ರ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತೆ ಎನ್ನುವಂತಹ ಮಂತ್ರ. ಹೂವನ್ನು ಹಿಡ್ಕೊಳ್ಬೇಕು, ಮಂತ್ರ ಹೇಳಬೇಕು, ನಮಃ ಅಂತೇಳಿ ಹಾಕಿ ನಮಸ್ಕಾರ ಅಡ್ಡ ಬೀಳಬೇಕು. ದೇವಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ನೀವು ಮತ್ತೆ ಹುಡುಗರ ಡ್ರೆಸ್ ಹಾಕಿ ಅವನು ಬಂದು ಪುಟ್ಟ ಇಲ್ಲಿ ನೋಡಿ ಇಲ್ಲಿ ನೋಡಿ ಪುಟ್ಟ. ಹಾಯ್, ಇವಳು ಹುಡುಗರ ಲುಂಗಿ ಬೇಕು ಅಂತ ಹೇಳಿ ಇದು ಮಾಡಿ ಆಯ್ತು. ಈಗ ಮಾತಾಡ್ಲಿಕ್ಕೆ ನಾಚಿಕೆ ಮಾಡ್ತಿಲ್ಲ, ಮಾತಾಡಿಬಿಟ್ಟು ಹಾಯ್ 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 ನೋಡಿ. ಇದು ಎಂತ ತೊಟ್ಟಿಲಿ ಇಟ್ಟಿದ್ದೀರಲ್ಲ ಅಲ್ಲ? ಅದೇ ಇನ್ನೆಂದು ಏನಾದರೂ ಎರಡರ ಸಂಭ್ರಮದಲ್ಲಿ ಗಿಫ್ಟ್ ಕೇಳೋದಿಲ್ಲ. ಹಂಗೆ ಸರಿ ರೆಕಾರ್ಡ್ ಮಾಡ್ಕೊಳ್ಳಲ್ಲ, ಯಾರ ಹತ್ರ ಸಹ ಕೇಳೋದಿಲ್ಲ. ನಮ್ಮ ಹತ್ರ ಕೇಳ್ತೀರಾ? ಕೇಳೋದಿಲ್ಲ. ಯಾಕಂದ್ರೆ ನೀವು ಮನೆಯವರಾಗಿ ಅಲ್ಲ.
ಮನೆಯವ್ರ ಹತ್ರ ಕೇಳುದಿಲ್ಲ. ಮಾರ್ಚಿಗೆ 3 ವರ್ಷ ರಡ್ಡರೆ ವರ್ಷ ಸಮಾಜದ ಪರವಾದ ಗುಡ್ ನ್ಯೂಸ್ ಉಂಟಾ ಅದಕ್ಕೆ ತಪ್ಪತ್ತು ಲೋಡಿಂಗ್ ಅಂತೆ ಗುಡ್ ನ್ಯೂಸ್ ಲೋಡಿಂಗ್ ಅಂತೆ. ಸಾಂಬಾರ್ ಸೌಮ್ಯ ಇದು ಚಟ್ನಿ ಸೌಮ್ಯ. ಕೊದ್ದಿಯಲು ಅದಕ್ಕೆ ಅವನು ಕೊದ್ದಿಯೊಂದಿಪ್ಪನೆ ಅವನು ಬೇರೆಯವರನ್ನು ಕುದಿಸುದ, ಅದಕ್ಕೆ ಕೊದ್ದಿಯಲು ಬೇರೆಯವರನ್ನು ಕುದಿಸುದಲ್ಲ ನೀನು. ಅಲ್ಲಿ ತೊಟ್ಟಿಲ್ ನೋಡಿ ಬಂದ್ರು, ಅದೇ ಯೋಚನೆ. ರೂಮಲ್ಲಿ ತೊಟ್ಟಿಲ್ ನೋಡಿ ಬಂದ್ರು. ಎಲ್ಲಿ? ಅಲ್ಲಿ ರೂಮಲ್ಲಿ. ಅದು ಅಣ್ಣಂದು ಆದ್ಮೇಲೆ ನಮ್ಮ ತೊಟ್ಟಿಲ್ಲ ಆಚೀಚೆ ಮಾಡ್ಬೋದು. ಬೇಕಾದ್ರೆ ನಿಂಗೆ ಸಹ ತೊಟ್ಟಿಲ್ ಕೊಡುವ ಮಾರೆ. ತೊಟ್ಟಿಲುಂಟು, ತೊಟ್ಟಿಲ್ ಮಾಡ್ಲಿಕ್ಕೆ ಇವ್ರು ಬಿಡುದಿಲ್ಲ. ಪೂಜಾ ಅವರೇ, ಇವ್ರು ಕೇಳುದು ಅಲ್ಲಿ ತೊಟ್ಟಿಲ್ ನೋಡಿ ಬಂದೆ, ತೊಟ್ಟಿಲ್ ಆಡಿಸ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಕೊಡ್ತೀರಾ ಅಂತ. ಅದಕ್ಕೆ ಆಡಿಸ್ಲಿಕ್ಕೆ ಪಾಪು ಬೇಕಾ? ಪುಟ್ಟ ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ? ತಂಗಿ ಬೇಕಾ? ತಂಗಿ ಟ್ವಿನ್ಸ್ ಬೇಕಾ? ಇಬ್ರು ಬೇಕಾ? ಪುಟ್ಟ ಇಬ್ರು ಬೇಕಂತೆ. ಇಟ್ಕೊಂಡು ಹೋಗುವ. ತೊಟ್ಟಿಲ ಆಡಿಸ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿ ಅದು ಅವರಿಬ್ಬರನ್ನು ಕರೆದ್ರೆ ನಾಳೆ ರೆಸಾರ್ಟಿಗೆ ಬೇರೆ ಹೋಗ್ಲಿಕ್ಕೆ. ಇದು ಸಾಂಬಾರ್ ಸೌಮ್ಯನ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಾಂಬಾರ್ ಸೌಮ್ಯ ನಿಮ್ಮದು ಹೊಸ ಉದಾರ ಸಾಂಬಾರ್ ಸೌಮ್ಯ ನಿಮಗೆ ಸಂಧಿ ಸರಿಟ್ಟಿದ್ದಾಳೆ ಎಂತ ಕೊದ್ದಿಯಲು ಸಾಂಬಾರ್. ಮತ್ತೊಮ್ಮೆ ಪೂಜೆ ಮಾಡುವಾಗ ಮತ್ತೊಮ್ಮೆ ಕರೆಸ್ತೇನೆ ಅಂತೇಳಿ ಅವರು ಹೇಳ್ತಿದ್ದಾರೆ. ಮನೆಯಲ್ಲಿ ದುರ್ಗಾ ಪೂಜೆ ನಡೀತಾ ಇದೆ. ಎಲ್ಲ ಸ್ತ್ರೀಯರು ಸೇರಿ ದೀಪವನ್ನು ಹಚ್ಚುವ ಒಂದು ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ಮಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲಬುದ್ಧೆ ಪುಲ್ಲಾರವಿಂದಾರತಪತ್ರನೇತ್ರ ಏನ ತ್ವಯಾ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ. ಭಗವದ್ಗೀತೆ ಸೇವೆಯನ್ನು ಪಮ್ಮಿಯ ಮಗಳು ರಿಧಿ ಮಾಡಿದ್ದಾಳೆ. ಪಿಂಕಿ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಸಂಗೀತ ಸೇವಾ ಸಂತುಷ್ಟ ಹೃದಯೇ ಕಾಲೇಯಾಚಲ ವಂಶ ಭಾವನಕರೇ ಕಾಶೀಪುರಾಧೀಶ್ವರೇ ಭಿಕ್ಷಾಂ ದೇಹಿ ಕೃಪಾವಲಂಬನಕರೀ ಮಾತಾ ಅನ್ನಪೂರ್ಣೇಶ್ವರೀ. ಸ್ತೋತ್ರ ಸೇವಾ ಸಂತುಷ್ಟ ಹೃದಯೇ ಯಕ್ಷಗಾನ ಪ್ರಿಯೇ ದೇವಿ ಯಕ್ಷಗಾನ ಸೇವಾಂ ಅವಧಾರಯ. ಶ್ರೀ ಗುರುಗಣಾಧಿಪತಯೇ ನಮಃ. ದೇವಿ ಹೇ ಪಾವನ ಚರಿತೆ ನೀನೇ ಕಾವುದೆಮ್ಮನು ಕರುಣದಲ್ಲಿ ಮಾತೆಗೆ ದೇವಾವರ್ತ್ಯ ನಾಯಿಕೆ ಯಕ್ಷಗಾನ ಸೇವಾ ಸಂತುಷ್ಟ ಹೃದಯೇ ಭರತನಾಟ್ಯ ಪ್ರಿಯೇ ದೇವೇ ನೃತ್ಯ ಸೇವಾಂ ಅವಧಾರಯ.
ಓಂ ಸ್ವಸ್ತಿ ದೇವಿ ದೇವೋತ್ತಮೆ ದೇವಿ ದೇವತಾ ಪ್ರಿಯ ಸಾರ್ವಭೌಮೆ ಅಖಿಲಾಂಡ ಸ್ಥಿತೇ ದೇವಿ ಬ್ರಹ್ಮಾಂಡಾವರ್ತ್ಯ ನಾಯಕೆ ನೃತ್ಯ ಸೇವಾ ಸಂತುಷ್ಟ ಹೃದಯೇ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀಯತಾಂ ರುದ್ರವಾದ್ಯ ಪ್ರಿಯೇ ದೇವಿ ರುದ್ರವಾದ್ಯ ಸೇವಾಂ ಅವಧಾರಯ. ಸುಧೀನ್ ಅವರು ಚೆಂಡೆ ವಾದಕರಾಗಿ ನಮ್ಮ ಜೊತೆಗೆ ಸುಧೀನ್ ಅವರಿದ್ದಾರೆ. ದಿನಮಾಮನ ಮಗ ದುರ್ಗಾ ಪೂಜೆಗೆ ಸೇವೆ ಮಾಡ್ತಾ ಇದ್ದಾರೆ ಚೆಂಡೆ ವಾದನದ ಮೂಲಕ. न जाने मुद्रास्ते तदपि च न जाने विलपनं परञ्जाने मातस्त्वदनुशरणं क्लेशहरणं विधेरज्ञानेन द्रविरविरहेणालसतया विधेया शक्यत्वा तव चरणयोर्याच्युतिरभूत्. तावधान सेवा संतुष्ट हृदये महामंगल नीराजन पुरस्तर महापूजाराधनं कर्म करिष्ये. ಚಕ್ರಧಾರಿಣಿಗೆ ಲಿಂಗರೂಪದಿ ಮೆರೆವ ಸ್ಮಿತವದನಿಗೆ ವ್ಯಾಘ್ರವಾಹಿನಿ ದುರ್ಗೆ ಶ್ರೀ ಚಕ್ರಧಾರಿಣಿಗೆ ಲಿಂಗರೂಪದಿ ಮೆರೆವ ಸ್ಮಿತವದನಿಗೆ ಮುತ್ತಿನಾರತಿ ಮಾತೆ ಭಕ್ತ ಜನ ಮಂಗಲಿಗೆ ಮುತ್ತಿನಾರತಿ ಮಾತೆ ಭಕ್ತ ಜನ ಮಂಗಲಿಗೆ ಬಣ್ಣದಾರತಿ ಬೆಳಗಿ ಕಣ್ತುಂಬ ನೋಡುವೆ. ಅದೇ ಪ್ರಕಾರವಾಗಿ ಪಂಚದೀಪ ಮಧ್ಯದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮನೆಗೆ ಆಗಮಿಸಿ ಭಕ್ತರಾದಂತಹ ಮಕ್ಕಳಾದಂತಹ ನಮ್ಮ ಕೈಯಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಅತ್ಯಂತ ಪ್ರಸನ್ನಳಾಗಿರುವಂತಹ ತಾಯಿಯ ದಿವ್ಯ ಚರಣಾರವಿಂದಗಳಲ್ಲಿ ಈ ಕಾಲಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಾಕೆ ಕೇಳಿದ್ರೆ ಚಿಕ್ಕಮ್ಮ ತಗೊಳ್ಳಿ. ಓಂ ಚಾತ್ ಮಲಕ ಅಲ್ಲ ಇವನು 2 ಸಲ ಬರೋದು. ನಾನು ರೆಕಾರ್ಡ್ ಮಾಡ್ತಿದ್ದೇನೆ ದಕ್ಷಿಣ ಹಾಕಿದ್ದೆ ಇಲ್ವಾ ಅಂತ. ಜಾಸ್ತಿ ಆಗ್ತಿದ್ದು ನಾವು 2 ಸಲ ಬಂದದ್ದು. ನಿಮ್ಮ ಗಂಡ 4-5 ಸಲ ಬಂದ. ಅಲ್ಲಿ ಬಡಿಸಿಟ್ಟು ಆ ಕ್ಯಾಮರಾ ಬಂತಲ್ಲ ಅಂತೇಳಿ ಅಲ್ಲಿಗೆ ಕೆಲಸ ಮಾಡ್ತಿದ್ದೆ. ಇಲ್ಲಿಟ್ಟು ಕ್ಯಾಮರಾ ಬಂದಾಗ ಕೆಲಸಕ್ಕೆ ಸೇರಿದ್ದಾನೆ. ಅವನು ಇನ್ನೊಂದು ಪ್ಲೇಟ್ ಹಾಕುತ್ತಾನೆ. ಆಯ್ತಲ್ಲ ಇಲ್ಲ ಅಲ್ಲಿ ಕಾಲಿತ್ತು ಹಾಗೆ ಊಟ ಆಡೋ ಅಲ್ಲ ಚಿಕ್ಕ ಅವನ ಅಲ್ಲಿಗೆ ಬಂದದೀಗ. ಅವ್ರು ಬಂದದ್ದು ಈಗ ನಾನು ಹಾಕ್ತೇನೆ ಅಂತೇಳಿ ಅವನೇ ಹಾಕ್ತಿದ್ದಾನೆ. ಹೌದಾ ಪ್ರಜ್ಞಾ ಹೌದಾ ಮಾವ ಅಲ್ಲ ಇವರು ಮಾಡ್ತಿದ್ದ ಮಾವ ಮತ್ತೆ ಬಂದ್ರು ಗೊತ್ತಿಲ್ಲ. ಹೌದಾ ಯಾರು ಊಟ ನಾ ಅಡಿಗೆದ ಬಗ್ಗೆ ಹೇಳಿದ್ದು. ಹೌದು ಮಾವ ಮತ್ತೆ ಹತ್ತ ಮಾಡಿದ್ದು ಅದನ್ನು ಇವನಿಗೆ ಕೊಟ್ಟದ್ದು. ಅಲ್ಲ ಇಲ್ಲಿ ನೋಡಿ 2 ಸಲ ಬಡಿಸ್ತಾ ಇದ್ದೆ. ಈ ಚಿಕ್ಕ ಇದು ಯಾರು 2 ಸಲ ಬಡಿಸಿದ್ದಾರೆ ಊಟ? ಯಾರು ಅಡಿಗೆ? ಪ್ರಜ್ಞಾನಪ್ಪ. ಹೌದಾ? ಕೈಯಲ್ಲಿ ಹಾಕಿದವರು ಕೈ ಅಲ್ಲ ಈಗ ಬಂದ. ಈಗ ಹಿಂದೆ ಕ್ಯಾಮ್ರಾ ಆಚೆ ಹೋದ ಕೂಡಲೇ ಪ್ಲೇಟ್ ಇಟ್ಕೊಂಡು ಮಾವಂತೆ ಪ್ರಜ್ಞಾನಪ್ಪ ಅವ್ರು ಕೈ ಹಾಕಿದಂತೆ ಅಡಿಗೆಗೆ. ಇವತ್ತಪ್ಪ ಆಗಿದಾನಲ್ಲ ಎಲ್ಲಿ ದಪ್ಪ? 2 ಶರ್ಟ್ ಹಾಕೊಂಡು ಬರುದವ ಮನೆ ದೇವಿಕನೇ ಉಂಟಲ್ಲ. ನಾನು ಕಾಲು ನೋಡಿ ಬಂತು ಅಂತ ಹೇಳಿದ್ದೆ. ನಾನು ಅದೇ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ ಹೇಳಿದ್ದು, ಅದಕ್ಕೆ ಜಾಸ್ತಿ ಆಗಿದೆ. ಹೌದು ಅದಕ್ಕೆ ಅದನ್ನು ವಿಡಿಯೋ ಮಾಡಬೇಕಂತ ಕಾಮಿಡಿ ಇರಲಿಲ್ಲ. ಅಲ್ಲ ಈಗೇನು ಹೇಳಿದ್ದು ಅವರು ವಿಡಿಯೋ. ಥ್ಯಾಂಕ್ಸ್ ಆಯ್ತಾ ಸುದೀನ್. ನೋಡಿ ಇದೊಂದು ಕಲಾ ಕುಟುಂಬದ ಹುಡುಗನೇ, ಯಾಕಂದರೆ ಇವರ ಫ್ಯಾಮಿಲಿ ಪೂರ್ತಿ ಕಲಾ ಕುಟುಂಬ ಅಂತಲೇ ಹೇಳ್ಬೋದು. ದಿನೇಶ್ ಮಾಮನ ಮಗ ಸುದೀನ್ ಇವತ್ತು ನಮ್ಮ ಈ ಒಂದು ದುರ್ಗಾ ಪೂಜಾ ಕಾರ್ಯಕ್ರಮಕ್ಕೆ ಚೆಂಡೆ ವಾದನಕ್ಕೆ ಸಂಪ್ಯದಿಂದ ಬಂದಿದ್ದಾನೆ.
ಇನ್ನಷ್ಟು ನಿನ್ನ ಕೀರ್ತಿ ಬೆಳಗ್ಲಿ ಪುಟ್ಟ. ಒಳ್ಳೇದಾಗ್ಲಿ. ಅಜ್ಜ ಊಟ ಮಾವಂದ ಅಲ್ಲ, ಯಾರು ಅಲ್ಲಿ ಕೈ ಹಾಕಿದ್ದು ಯಾರು ಅಂತ ಕೇಳ್ತಿದ್ದಾರೆ. ಇವರು ಅತ್ತೆ, ಜಯತ್ತೆ, ಇವರು ಎಲ್ಲರೂ ಸಿದ್ರು. ಎಲ್ಲರೂ ಸೇರಿ ಮಾಡಿರುವ ಕೈ ರುಚಿ. ಎಲ್ಲರ ಅಡಿಗೆ ಭಾರಿ ಚೆಂದಾಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಪುತ್ತೂರಿನ ಬೊಳ್ಳುವಾರಿನ ಬಾಬುರಾಯಿ ಹೋಟೆಲ್ನಲ್ಲಿ ನಮ್ಮಯ್ಯ ಮೊನ್ನೆ ಅದನ್ನು ನೋಡಿ ಎಲ್ಲ ತಮಾಷೆ ಮಾಡ್ತಿದ್ರು, ನೀನು ಡ್ಯಾನ್ಸ್ ಮಾಡ್ತಿದ್ದೆ ಅಂತ. ಇನ್ನು ಬೇಡವೇ ಬೇಡ, ಸಾಕು. ಇದನ್ನೇ ಹಾಕ್ತೇನೆ ನೋಡಿ, ನೀವು ಕೈ ಮುಗಿದನ್ನೇ ಹಾಕ್ತೇನೆ, ಬೇಡ ಅಂತ ಹೇಳಿ. ಹೌದು, ನೀವು ಡ್ಯಾನ್ಸ್ ಮಾಡಿ ಎಲ್ಲೆಲ್ಲಿ ಹೌದು ಮಾರ್ರೆ. ನನ್ನ ಮೇಲೆ ಬಿದ್ದಿದ್ದಾರೆ, ಬೀಳೋದು ಬಿದ್ದಿದ್ದಾರೆ. ಆಗ ಈಗಲೂ ಸಹ ಅಲ್ಲಿಗೆ ಬರ್ತಿದ್ದಾರೆ. ನನ್ನ ಮೇಲೆ ಬಿದ್ದದ್ದು ಬಿದ್ದದಂತ ತಟ್ಟಿ ಅವರವರ ಗಂಡ ಇದ್ದಾರೆ ನೋಡಿ ಅಂದ್ರೆ ನನ್ನ ಗಂಡ ಮನೆಯಲ್ಲಿ ಇದ್ದಾರೆ ಅಂತ. ಇವರು ನನ್ನ ಅಮ್ಮನ ತಂಗಿ ಆಯ್ತಾ. ಅಲ್ಲ, ಅಮ್ಮನ ಫ್ಯಾಮಿಲಿ ಯಾಕೆ ನೀವು ತೋರಿಸಿಲ್ಲ ಅಂತಂದ್ರು. ಕೆಲವರು ಕಂಡಿದ್ದಾರೆ, ಬಟ್ ಯಾಕೆ ನಾನು ಹೇಳಿಲ್ಲ. ನೀವಲ್ಲ ಮಾರೆ, ಆಡಿಯನ್ಸ್ ಕಮೆಂಟ್ ಅಲ್ಲಿ ಹಾಕ್ತಾರೆ. ಕಮೆಂಟ್ ಅಲ್ಲಿ ಹಾಕಿದ್ದು ಅದು ಯಾರ ನಮಗೆ ಹೋಟೆಲ್ಗೆ ಬಂದವರು ಹೇಳಿದ್ರೆ ಆಗಿರ್ಬೋದು, ನಿಮ್ಮ ಆಗಿರ್ಬೋದು. ಹಾಗೆ ಪುತ್ತೂರಿನಲ್ಲಿ ಬೊಳ್ಳುವಾರ್ ಬಾಬುರಾಯಿ ಹೋಟೆಲ್ ಅಂತ ಒಂದು ಮಾಲೀಕತ್ವದಲ್ಲಿ ನಡೆಸ್ತಿದ್ದಾರೆ ಹೋಟೆಲ್ನ. ಎಂಗಾಯ್ತು ಮತ್ತು KMC ಇದ್ದೆ ನಡಪೋಣ ನನಗೆ ಆಯ್ತು ಬಂದವ್ರು ಹೋಟೆಲ್ ಯಾರ್ದು? ನಿಮ್ದಲ್ವಾ? ಹೋಟೆಲ್ ನನ್ನದಲ್ಲ. ನಾನು ನಿಮ್ದು ಅಂದ್ಕೊಂಡೆ. ನಿಮಗೆ ಇನ್ನೊಬ್ರು ಯಾರು ಹೇಳಿದ್ದಾರೆ ಕಮೆಂಟ್ ಅಲ್ಲಿ, ನೀವು ಉಂಟಲ್ಲ ಇನ್ನೋಸೆಂಟ್ ಅಂತ. ಹೌದು ಹೌದು, ನಾನು ಸೈಲೆಂಟ್ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಸೈಲೆಂಟ್ ಅಲ್ಲ, ಮುಗ್ದೆ. ಹೇಗಾಯ್ತು ಪೂಜಾ ಕಾರ್ಯಕ್ರಮ? ಪೂಜಾ ಕಾರ್ಯಕ್ರಮ ಎಲ್ಲ ಚೆಂದ ಆಗಿದೆ. ಪೂಜೆ ನಡೆಯುವ ಸಂದರ್ಭದಲ್ಲಿ ಮಕ್ಕಳು ದೇವರಿಗೆ ಸಮಾನಂತೆ. ಹಾಗೆ ನಾವು ಪ್ರತ್ಯಕ್ಷ ದೇವರನ್ನು ಕಂಡಿದ್ದೇವೆ. ಯಾಕೆಂದರೆ ನಿನ್ನ ಮಗಳು ಆಚೆ ಈಚೆ ಓಡಾಡ್ತಾ ಇದ್ಲು. ಅದು ನಾವು ದೇವರಿಗೆ ಸಮಾನ ಅಂತ ಹೇಳೋದಕ್ಕೆ ನೋಡಿ, ಬೇರೆ ಮಕ್ಕಳೆಲ್ಲ ಹಠ ಹೊಡ್ಕೊಂಡು ಏನೋ ಮಾಡ್ತಾ ಇದ್ದೆ. ಇವಳು ಪೂಜೆ ಆರತಿ ಆಗುವ ಸಂದರ್ಭದಲ್ಲಿ ಒಮ್ಮೆ ಬಂದು ಶಂಖವನ್ನು ಹಿಡ್ಕೊಂಡ್ಲು, ಮತ್ತೊಮ್ಮೆ ಆಚೆ ಈಚೆ ಎಲ್ಲ ಹೋದ್ಲು. ಅದು ದೇವರ ಒಂದು ಪುಟ್ಟ ಹೆಜ್ಜೆ ಇಟ್ಟುಕೊಂಡು ದೇವರು ಓಡಾಡಿದಾಗೆ ಕಾಣ್ತಾ ಇತ್ತು, ಗೊತ್ತಾಯ್ತಾ? ಆದ್ದರಿಂದ ದೇವರು ಸಾಕ್ಷಾತ್ ದೇವರೇ ಬಂದಿದ್ದಾರೆ ಅಂತೇಳಿ ನನ್ನ ಅನ್ನಿಸಿಕೆ. ತುಂಬಾ ಖುಷಿ ಆಯ್ತು ಮಾಮ. ನಮಗೆ ಅವಳು ಲಾಸ್ಟಿಗೆ ಆಟ ಮಾಡೋದು ನೋಡಿ, ಇವಳು ಈಗ ಕೇಳಲಿಕ್ಕಿಲ್ಲ ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ಅವಳು ಹಾಗೆ ಮಾಡ್ತಾಳೆ. ಲಾಸ್ಟಿಗೆ ಸುಮ್ಮನೆ ಇದ್ಲು ಆರತಿ ಆಗು. ಅದೆಲ್ಲ ನಮಗೆಲ್ಲ ದುರ್ಗಾ ದೇವಿದು, ನಮ್ಮ ಮನೆಯ ದುರ್ಗೆಯದ್ದು ಎಲ್ಲರಿಗೂ ಆಶೀರ್ವಾದ ಉಂಟು, ಗೊತ್ತಾಯ್ತಾ? ಆಶೀರ್ವಾದ ಎಲ್ಲರಿಗೂ ಇರಲಿ. ಹಾಗೆ ಹೀಗೆ ನಮ್ಮ ಸಮಸ್ತ ಕುಟುಂಬಕ್ಕೆ ಆ ತಾಯಿ ದುರ್ಗಾ ಮಾತೆಯ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ನಾವು ನಮ್ಮ ಒಂದು ಪ್ರಾರ್ಥನೆ, ಕಳಕಳಿ. ಥ್ಯಾಂಕ್ಸ್ ಮಾಮ. ನೋಡು, ಬೆವರಿ ಕೆಲಸ ಮಾಡ್ತಿದ್ದಾನೆ. ಸತ್ಯ ನಾನು ಮಾಡಿ ಸ್ಕೇಲ್ ಸೆಟ್ಟಿಂಗ್ ಮಾಡಿದ್ದು ನಾನೇ. ಇದು ನಾ ಮತ್ತೆ ಮಾವ, ನಾನು ಮತ್ತೆ ಮಾವ ಟೇಬಲ್ ಐಟಮ್ ಇಟ್ಟದ್ದು ನಾನು ಹೇಳಿದ್ದು. ನೆಕ್ಸ್ಟ್ ನಿಂದು ನೆಕ್ಸ್ಟ್ ಸೀಮಂತ ಕಾರ್ಯಕ್ರಮಕ್ಕೆ ನಾನು ಹಾಗೆ ಇರ್ತೇನೆ. ಸೀಮಂತಕ ನೀವೊಂದಕ್ಕೆ ಅವನು ಎಂತದ್ದು ಅದು ಕಟ್ಟು. ಪೋಡಿದು ಶಾರ್ಟೇಜ್ ಆದ್ರೆ ಉಂಟಲ್ಲ, ಅದು ಅವತ್ತಿಂದ ಪೋಡಿದು ಮ್ಯಾನೇಜ್ಮೆಂಟ್ ತಿನ್ಲಿಕ್ಕೆ ಬಂದದಾಗರೆ ನಾನು ಒಂದು ತಿಂದದ್ದು. ಅವನೇ ಹೇಳಿದ ಇಲ್ಲ ಒಂದು ಇದ್ರ ಮತ್ತೆ ಆಗ್ತಾ ಇದ್ದವ. 67 ಫೋನ್ ಬಂದ. ಅದಕ್ಕೆ 67 ಅವನ ಪವನ್ ಅಂತ ಕರೆದ, ಅದಕ್ಕೆ ಎಂತ 67 ಅಂತ ಹೇಳ್ತಾನೆ. ಅಲ್ಲಿಗೆ ಊಟ ಮಾಡಿದ್ರ ಪವನ್? ಅವನು ಊಟ ಆಯ್ತಾ ಕೇಳಲಿಲ್ಲ. ನೀನು ಪವನ್ನ ಬಗ್ಗೆ ಸ್ವಲ್ಪ ಮಾಹಿತಿ. ಹರ್ಷಿತ್ ಬಂದ, ಹರ್ಷಿತ್ ಹೇಳ್ತಾನೆ. ಹರ್ಷಿತ್ ಎಷ್ಟು ಪವನ್ ಇವನು? 63 ಅಂತೆ. ಆ ಪವನ್ ಅವ್ರು ಕೆಲಸ ಮಾಡ್ಬೇಕಂತ ಬ್ಯಾಂಡೇಜ್ ಹಾಕೊಂಡು ಅಂದದ್ದು. ಇವ ಸ್ಟೈಲ್ ನೋಡಿ, ಒಂದು ಎಂತ ಒಂದು ಎಂತ ಬಂಗಾರ. ಯಾರು ಡಿ ಬಾಸ್ ಅಭಿಮಾನಿಗಳು? ಕೈ ಏನಾದ ದರ್ಶಿತ್? ಇದು ಚಿಕ್ಕಮಗಳೂರಿನ ಪ್ರಸಾದ. ಜಾರಿ ಬಿದ್ದದಲ್ಲಿ ಇವನಿಗೆ ಇಲ್ಲಿ ಸಹ ಸ್ವಲ್ಪ ಪ್ರಾಬ್ಲಮ್ ಉಂಟಂತೆ, ಇಲ್ಲಿ ಮುಟ್ಟ ನೋವಂತೆ.
ಇನ್ನು ಅದು ಸಹ ರಿಪೇರ್ ಆಗ್ಬೇಕಷ್ಟೇ. ಹೌದಾ? ಇದು ದಪ್ಪಾಗಿದೆ. ನೆಕ್ಸ್ಟ್ ಟ್ರಿಪ್ ಆಗೋದೆಲ್ಲ ರಿಪೇರ್ ಆಗ್ಬೇಕಾಯ್ತಾ? ಇಲ್ಲಿಗೆ ಫುಲ್ ಕವರ್ ಮಾಡು. ಲಾಸ್ಟ್ ಟೈಮ್ ನಾನು ಮತ್ತು ಪೂಜಾ ಗಲಾಟೆ ಮಾಡಿ ಒಮ್ಮೆ ಕಾರ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಆಗ ಸಹ ಇದೇ ಕೈ ಮುರಿದದ್ದು, ಇದೇ ಕೈ. ಇವ್ರದ್ದು ಮಾಮ, ಇವರು ಕಿಶೋರ್ ಮತ್ತು ಪೂಜಾ ಜಗಳ ಆಡಿದ್ದು ಕಾರಲ್ಲಿ ಹೋಗುವಾಗ. ಹಿಂದೆ ಪಾಪ ಇವನು ಕೂತಿದ್ದ. ಇವನು ಕೋಪಕ್ಕೆ ಕಾರನ್ನು ಗುಂಡಿಗೆ ಹಾಕಿದ್ದು, ಸೈಡ್ ಪೂರ್ತಿ ಹೋಗಿತ್ತು ಅವನ ಕಾರು. ಆಮೇಲೆ ನೋಡಿದ್ರೆ ಪಾಪ ಇವನು ಹಾಸ್ಪಿಟಲ್ ಅಲ್ಲಿ 80,000 ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ, ಒಂದು 500-600 ರೂಪಾಯಿ ಜಾಸ್ತಿ ಆಗಿದೆ, ಅದು ಲಾಸ್. ಈಗ ನೆಕ್ಸ್ಟ್ ಮೊದಲು ಹಾಕ್ಬೇಕಿತ್ತು, ಇನ್ಸೂರೆನ್ಸ್ ಕ್ಲೈಮ್ ಆಗಬಾರ್ದಿತ್ತು. ಬೇಕು ಅಂತ ಹಾಕಿದ್ದೆ. ಬಂಪರ್ ಇತ್ತು, ಬೇಕು ಅಂತ ಹಾಕಿದಲ್ಲ, ಇವನ ಕೈ ಮುರಿಲಿಕ್ಕೆ ಹಾಕಿದ್ದು. ಅವಾಗಿಂದ ಶುರುವಾಗಿದೆ, ಇದೇ ಕೈಗೆ ತಾಗುತ್ತೆ. ಈ ಕೈಗೆ ಇನ್ಶೂರೆನ್ಸ್ ಮಾಡೋದು. ಲಿಪಿದ್ದು ಡ್ರೆಸ್ ಸೂಪರ್. ಲಿಪಿದ ಡ್ರೆಸ್ ನೋಡಿ, ಇವಳು ನೋಡಿ, ಲಿಪಿದ್ದು ಲುಂಗಿ ಲುಂಗಿ ಡ್ಯಾನ್ಸ್ ಹೇಗೆ ಯಾರು ಕೊಟ್ಟದಮ್ಮ? ಅಪ್ಪ ಡ್ಯಾನ್ಸ್ ಮಾಡಿಯಪ್ಪ, ಲುಂಗಿ ಡ್ಯಾನ್ಸ್ ಮಾಡಿ ನೋಡಿ ಮಾಮನ ನೋಡಿ. ಇವ್ರು ನೋಡಿ ಪೂಜೆಗೆ ಲಿಪಿಯನ್ನ ಹೇಗೆ ಹೊರಡಿಸ್ಕೊಂಡು ಬಂದಿದ್ದಾನೆ. ಅವನ್ ನೋಡಿ ಕಾಂಪರಿಯಾಗಿ ಬಂದಿದ್ದಾನೆ. ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಕಾರ್ಯಕ್ರಮ ಚಂದ ಇತ್ತು. ದೇವಿದ್ದು ಚಿನ್ನ ಹಾಕಿ ಎಷ್ಟು ಖುಷಿ ಆಗ್ತಾ ಉಂಟು. ಸಾಂಬಾರ್ ಸೌಮ್ಯನಿಗೆ ನಾಮಕರಣ ಚೇಂಜ್ ಆಗಿದೆ ಗೊತ್ತುಂಟಾ? ಎಂತ ಸಾಂಬಾರ್ ಸೌಮ್ಯ. ಯಾಕೆ ಸಾಂಬಾರ್ ಆಗ್ತಿದ್ಲ? ಸಾಂಬಾರ್ ಸೌಮ್ಯನಿಗೆ ಆಕಾರ ಇಲ್ಲ, ಯಾವುದಕ್ಕೆ ಬೇಕಾದ್ರೂ ರೂಪ ತಾಳ್ತದೆ. ಅವಳಿಗೊಂದು ಎಷ್ಟು ಹೆಸರು. ನಮ್ಮ ಸುಂದರಾಮ ಇದ್ದಾರೆ, ಅವರು ಪೆರಡೆಯನ್ನು ಬಿಟ್ಟು ಇಲ್ಲಿ ಕೂತಿದ್ದಾರೆ. ಪೆರಡೆ ಜಯಂತಿ ಪೆರಡಿಗೆ ಹುಷಾರಿಲ್ಲ ಇವತ್ತು. ಪೂಂಜಾ ಮತ್ತು ಪೆರಡೆ ದೂರ ಆಗಿದೆ. ನೀವು ಪೆರಡೆ ಅಂತೆ, ಇರ್ತಾನೆ ಪೂಂಜಾನ ಬಿಡ್ದು ಮುಂತ್ಕೊಳ್ತಾನೆ, ಅವರಿಗೆ ಹುಷಾರಿಲ್ಲ. ದೀಪಕ್ ಬಾಬು ಹಾಯ್, ಖುಷಿ ಆಯ್ತು ಬಂದದ್ದು. ಶ್ಲೋಕ ಹಾಯ್. ಇವರು ಗುರೇನ್ಕೆರೆ ನಮ್ಮ ಕಮಲಜ್ಜಿಯ 1ನೇ ಮಗಳ ಮಗ ದೀಪಕ್ ಬಾಬು. ಎಂತ ಇವ್ರು ಒಳ್ಳೇದು ಹೇಳ್ತಾರೆ, ಹೇಳು ಎಂತ ಜಗಚ್ ಕೇಳಿದ್ದೇನೆ. ಅದು ನೀನೆಲ್ಲ ಈಗ ನಿನ್ನಪ್ಪ ಗಾಡಿಯಲ್ಲಿ ಹೋದ್ರಾಯ್ತು ಹೊರಗೆ, ನಾನು ಇದಕ್ಕೆ ದೊಡ್ಡ ಪಡೆದ ಕೇಳಿ ದೂರ ಅಂತ, ಅದಕ್ಕೆ ಅವ್ರು ಹೇಳಿದ್ರು ಅವ್ರು ಬಾಡಿಗೆ ಹೋದ ಅಂತ ರಾತ್ರಿ ಗಾಡಿ 2 ವೀಲರ್. ಅಣ್ಣನಿಗೆ ಹೇಳುದು ಚಿಕ್ಕ ಇಲ್ಲವಾ, ಇವ ಸುಮ್ಮ ಇವರು ಹೇಳಿದ್ದು ನಾನಲ್ಲ. ನಾನೊಂದು ಹೇಳ್ತೇನೆ ಹಾಗೆ ಅಣ್ಣನಿಗೆ, ಇವ ನಾನು ಹೇಳುದು. ಬಾಯ್ ಪುಟ್ಟ. ಪುನಮಿ ಮಾತಾಡು. ಒಳ್ಳೆ ಹೆಸರಿಂದ ಗೊತ್ತುಂಟಾ? ಪುನರ್ಪುಲಿ. ಪೂಜೆಯ ಮಂಡಲವನ್ನು ಹಾಕಿ ರಚಿಸಿದ್ದು ಇವರೇ, ಈ ಪುರೋಹಿತರೆ. ಮಧ್ಯಾಹ್ನ ಒಂದು 3 ಗಂಟೆಗೆ ಬಂದು ಮಂಡಲ ಎಲ್ಲ ರೆಡಿ ಮಾಡಿ. ಹೇಗಾಯ್ತು? ಅಲ್ಲ, ನೀವೇ ಹೇಳ್ಬೇಕು. ನನಗೆ ಖುಷಿ ಆಯ್ತು. ಕಾರ್ಯಕ್ರಮದ್ದು ಹೇಗೆ? ಇಲ್ಲಿ ಕಾರ್ಯಕ್ರಮ ತುಂಬಾ ಚಂದ ಆಯ್ತು. ಯಾಕಂತ ಕೇಳಿದ್ರೆ ನಿಮ್ಮ ಎಲ್ಲ ಕುಟುಂಬ ಸಮೇತರಾಗಿ ಎಲ್ಲರೂ ಅನ್ಯೋನ್ಯವಾಗಿದ್ದೀರಿ. ಎಂಜಾಯ್. ಯಾಕಂತ ಕೇಳಿದ್ರೆ ಮನುಷ್ಯರು ಜೀವನದಲ್ಲಿರುವಾಗ ಎಂಜಾಯ್ ಇರಬೇಕು, ಎಲ್ಲರ ಹತ್ರ ಜಾಲಿಯಾಗಿ ಇರಬೇಕು. ಸುಮ್ಮನೆ ಸಿಟ್ಟು ಮಾಡಿಕೊಂಡು ಇದ್ರೆ ಏನು ಪ್ರಯೋಜನ ಇಲ್ಲ. ಜೀವನ 4 ದಿವಸ ಮಾತ್ರ. ಹೌದು, ಹಾಗೆ ಅಲ್ಲ, 4 ಜಾಸ್ತಿ ಬರೋಣ. 10 ದಿನ ಬರೋಣ. ಯಾನಿಗೆ ಪಾತ್ರ 4 ದಿನ ಚಿಕ್ಕ. ಇವ್ರದ್ದು ಎಷ್ಟು ದಿನ? ಕಿನ್ನಿ ಬಟ್ರಿ. ಇವರು ಪುರೋಹಿತರು. ಇವರನ್ನ ಕರ್ಕೊಂಡು ಬರೋದು ಪೂಜೆಗೆಲ್ಲ, ಗಾಡಿ ಇದ್ದು ಇದನ್ನು ಇಟ್ಕೊಳ್ಳಿಕ್ಕೆ. ಜನರ ಲಾಗಲ್ಲಿ ನನ್ನ ಮಾತಾಡಬೇಕು ಅಂತ ಹೇಳಿದ್ರು. ಹೇಳಿದ್ದಾರೆ. ಇವರು ಯಾವ್ದ್ರ ಬಗ್ಗೆ ಕೇಳಿದ್ರು ಇವರಲ್ಲಿ? ಯಾವ್ದ್ರ ಬಗ್ಗೆ ಕೇಳಿದ್ರು ಇವರಲ್ಲಿ? ಯಾವ್ದ್ರದ್ದು? ಅದೊಂದು ಇದು ಇವರ ನಂಬರ್ ಹಾಗಾದ್ರೆ. ಅಲ್ಲ, ಮದುವೆ ಆಗದವ್ರಿಗೆ ಮದುವೆ ಮಾಡಿ ಕೊಡ್ತೀರಾ? ಅಲ್ಲ, ಜ್ಯೋತಿಷ್ ಅಂದ್ರೆ ಅದಲ್ಲ, ಮದುವೆ ಮಾಡಿ ಕೊಡ್ಬೋದು. ಅಲ್ಲ ಚಿಕ್ಕ, ಮದುವೆ ಅಂದ್ರೆ ಈಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ, ಆ ಥರದ್ದು ಗೊತ್ತಾಗ್ತದೆ. ಸುಮ್ಮನಲ್ಲ ಪ್ರಶ್ನೆಗೆ ಕೇಶಿಕಂತ ಸರಿಯಾಗಿದೆ ಅಂತೆ. ಮಾಟದ ಸಮಾಜದ ಕೇಂದ್ರ, ಸಮಾಜದ ಕೇಂದ್ರ ಅನ್ನಂದು ಕಲ್ತಾರೆ. ಸತ್ಯವನ್ನ ಕಲ್ತಾರ ನಂಬರ್ ಮೆನ್ಷನ್ ಉಂಟು ಅಂದೈತಿ. ಅಂದ್ರೆ ಪೋಪನ್ ಇದೀಗ ಪೋಪನ್ ಬನ್ನಿ ಯಾನು ಪಿದೈಗುಳ್ಬೇಕು ಟೋಕನ್ ಪತ್ತೊಂದು ನಮ್ಮದಾಯ್ತಲ್ಲ ಮಾತಾಡಿದ್ದು. ಬೇಜಲ್ಲ, ಕೇಳಲಿ ಕೇಳಲಿಕ್ಕೆ ಎಂತ ಇಲ್ಲ, ಹೇಳಲಿಕ್ಕಿಲ್ಲ, ಕೇಳಲಿಕ್ಕೆ ಕಾರ್ಯಕ್ರಮ ಚಂದ ಆಯ್ತು. 11 ಗಂಟೆ ಆಯ್ತು. ನಮ್ಮ ಮನೆಗೆ ಹೋಗಿ ಮಲಗುವ.
ಎಂತವ ಸೂರು ನೋಡ ತೆಗಿಯಾ ಇಲ್ಲ ನನ್ನ ಪ್ಯಾಂಟ್ ಒಮ್ಮೆ ತೆಗಿ. ನಾಳೆ ಬರ್ತಡೆಗೆ ತಗೊಂಡು ಆಯ್ತು ಲಾಕ್ ತೆಗಿ. ಇವಾಗ ನೋಡಿ ಕಾರಲ್ಲಿ ಸೂಟು ಕೋಟು ಎಲ್ಲ ಇಟ್ಕೊತಿರ್ತಾನೆ. ಅಬ್ಬಾ ಉಳ್ದದೆಲ್ಲ ಕೊಂಡೋಗಿದ್ದಾನ ಅಂತ. ಎಂತ ಚಿಕ್ಕ ಇದು ನೀನ್ಯಾಕೆ ಪ್ಯಾಂಪರ್ ಯೂಸ್ ಮಾಡುದು? ಪ್ಯಾಂಪರ್ ಯಾಕೆ? ಇವರೇ ನೋಡಿ ಪ್ರಜ್ಞಾನ ಅಪ್ಪ ಅಮ್ಮ. ನೀವು ಅಡಿಗೆಗೆ ಸೇರಿದ್ದೀರಿ, ಎಲ್ಲರೂ ಹೊಗಳ್ತಿದ್ದಾರೆ. ಸಾಂಬಾರು ಇವರೇ ಮಾಡಿದ್ರು, ಟೊಮೆಟೊ ಸಾರು ನಾನೇ ಸಾಕ್ಷಿ. ಹೌದಾ? ಏನೇ ಟೊಮೆಟೊ ಸಾರು ಇದು ಅವ್ರಿಗೆ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹೌದಾ? ಅದು ಗೊತ್ತಾಗ್ತಲ್ಲ. ನೀನೇ ಅಲ್ಲ ಹೇಳ್ತಿದ್ದಲ್ಲ ಪಂಚಗಜ್ಜಾಯ ಅಂತ. ಹಾ ಹೌದೌದು. ಅಷ್ಟು ಖುಷಿಯಾಗಿ ಎಲ್ಲರೂ ಹೇಳ್ತಿದ್ದಾರೆ ಮಾವ ಚೆನ್ನಾಗಿದೆ ಅಂತ. ಟೊಮೆಟೊ ಸಾರು ಸೂಪರ್ ಆಗಿದೆ. ನೆಕ್ಸ್ಟ್ ಕ್ಯಾಟ್ರಿಂಗ್ ಹೇಳ್ತೇನೆ ನಿಮಗೆ. ಅವ್ರು ಮಾಡ್ತಾರೆ. ಮಲಕ ಹೇಗಾಯ್ತು ಪ್ರೋಗ್ರಾಮ್? ಚಂದ ಆಗಿದೆ. ಹೌದಾ? ಎಂತ ಬೇಡಿಕೊಂಡ್ರಿ ದೇವರಲ್ಲಿ? ಗೊತ್ತಿಲ್ಲ, ಬೇಡಿಕೊಂಡು ಅದು ಹೇಳ್ಬಾರ್ದು. ನಿಂಗೆ ಯಾಕೆ ಹೇಳ್ಬೇಕು? ವಿಡಿಯೋ ಆಫ್ ಆದ್ಮೇಲೆ ಅಲ್ಲ ನಿಂಗೆ ಯಾಕೆ ಹೇಳ್ಬೇಕು? ಬೇಡಿದನ್ನು ಹೇಳಲಿಕ್ಕಿಲ್ಲ, ಅದು ಅವರ ಕೊಟ್ಟ 60 ಫೋನಿಗೆ ಜೈ. ಶ್ರವಣ್ ಬಾಯ್, ನಾಳೆ ಬಾ ಬಾಯ್. ಹೇಗೆ ಇಲ್ಲಿ ಹೀಗೆ ಮಾಡಿದ ಕಾರಲ್ಲಿ ಮಾಡ್ಬೋದು. ಅಲ್ಲ ಜೋಗಿ ಸ್ಟೈಲ್ ಅಲ್ಲಿ ಅಂಟಿಸೋದಂತೆ. ಚಿಕ್ಕ ಮಾಡಿ ಎಂತ ಬೈಯುದಿಲ್ಲ, ಹಿಂಗೆ ಬೈಯೋರು ಇಲ್ಲ ನೋಡಿ ಎಲ್ಲಿಂಟು ಈಗ ಪಾಪ ಅಚ್ಚೆ ಹಾಕಿದ್ರು ನೋಡಿ ಜೋಗಿ ಸ್ಟೈಲ್ ಅಲ್ಲಿ ಎರಡು. ಯಾರು ಜಗಚಿಕ್ ಹಾಕಿದ ನೋಡ ಜೋಗಿ ಸ್ಟೈಲ್ ಅಲ್ಲಿ ಬಾ ಅಂತ. ಅವನಿಗೆ ಎಲ್ರು ಬೈತಾರೆ ಚಿಕ್ಕ, ಅವನಿಗೆ ಏನಾದ್ರು ತೊಂದರೆ ಮಾಡಿದ್ರೆ. ಹಾ ಬಾಯ್ ಬಾಯ್. ನೀನು ಸಾಂಬಾರ್ ಸೌಮ್ಯ ಆಗಿದ್ಯಂತೆ. ಬಾಯ್ ಬಾಯ್. ರೇಟ್ ಜಾಸ್ತಿ ಆಗಿದೆ ಚಿನ್ನದು. ಸರಿ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್ ಪೂಜಾ, ಲಿಪಿ. ಥ್ಯಾಂಕ್ ಯು ಸೊ ಮಚ್. ನಾಳೆ ಬಾ. ಬಾಯ್ ಬಾಯ್ ಹರ್ಷಿತ್, ಪವನ್. ಥ್ಯಾಂಕ್ ಯು ಮಾಲಕ. ಬಾಯ್. ಗುರೇನ್ ಕೆರೆ ಮಾಮ ಮತ್ತು ಫ್ಯಾಮಿಲಿ ಎಲ್ಲ ಹೊರಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾಳೆ ಬನ್ನಿ ಆಯ್ತಾ? ಬಾಯ್ ಶಿಲ್ಪಾ, ನಾಳೆ ಬನ್ನಿ. ವಿದ್ಯಾ ನಾಳೆ ಬರಬೇಕು. ಬಾಯ್. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಮಂಗಳೂರಲ್ಲಿ ಇಟ್ಕೊಡ್ತೀವಿ. ಆ ಲಾಗ್ ಕೂಡ ಬರೋದಿದೆ. ಡೈಲಿ ಲಾಗ್ಸ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.